ನಾನು 8 ತಿಂಗಳಾಯಿತು ಇಲ್ಲಿಗೆ ಡೈಲಿಗೆ ಬಂದು ಲೋಕಸಭಾ ಸದಸ್ಯನಾಗಿ. ನಾನು ಅವತ್ತಿಂದ ಗಮನಿಸ್ತಾನೆ ಇದ್ದೀನಿ. ಒಂದಲ್ಲ ಒಂದು ವಿದ್ಯೆಯಲ್ಲಿ ತಾನು ಭಾರತ ದೇಶದಲ್ಲಿ ಇದ್ದರೂ ಕೂಡ ನನ್ನ ತಾಯ್ನಾಡು ಕನ್ನಡಿಗರು ನಾವು ಅನ್ನೋದನ್ನು ಕೇವಲ ಅವನ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ, ಕರ್ನಾಟಕದಿಂದ ಬಂದಿರತಕ್ಕಂಥ ಸಹಸ್ರಾರು ಕುಟುಂಬಗಳಿಗೆ ಒಂದು ರೀತಿ ಬಾಗಿಲಾಗಿದ್ದಾನೆ. ನಾನು ಏನೇ ಇದ್ದರೂ ಕೂಡ ನೀವೆಲ್ಲ ಜೊತೆಯಲ್ಲಿದ್ದೀವಿ, ಕನ್ನಡ ಸಂಘ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದಿವಂಗತ ಅನಂತಕುಮಾರ್ ಅವರನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತಾ ಇರ್ತಾರೆ. ಈ ಒಂದು ಕೃತಜ್ಞತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಕನ್ನಡ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ನನಗೆ ಬೆಳಗ್ಗೆ ದೂರವಾಣಿ ಮುಖೇನ ಹೇಳಿದ್ರು, ನಾನು ನಾಂಗ್ಲೋಯಿ ಎನ್ನುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇದ್ದೆ. ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಬಂದಾದಮೇಲೆ ಇಲ್ಲಿ ನೋಡಿದ್ರೆ ಒಂದು ಗಂಟೆಗೂ ಮೇಲ್ಪಟ್ಟು ನಾನು ಕೂಡ ಕರ್ನಾಟಕದಲ್ಲಿ ಇದ್ದೀನಿ ಅನ್ನುವ, ಬೆಂಗಳೂರಿನಲ್ಲಿ ಇದ್ದೀನಿ ಅನ್ನೋ ಒಂದು ಆಸೆ ಆಯಿತು, ಆನಂದ ಆಯಿತು. ಆದ್ದರಿಂದ ಈ ಒಂದು ಚುನಾವಣೆಯಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿ ಭಾರತದ ಅವಿಭಾಜ್ಯ ಅಂಗ. ಇಲ್ಲಿ ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವದ ಭೂಪಟದಲ್ಲಿ ಭಾರತವನ್ನು 2-3ನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಎಲ್ಲ ಅಭಿವೃದ್ಧಿಯನ್ನು ಭವ್ಯ ಭಾರತದ ಭವಿಷ್ಯ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಅಂಥವರ ನಾಯಕತ್ವದಲ್ಲಿ ದೆಹಲಿ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಕನ್ನಡಿಗರಾದ ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವರು, ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನತೆಯನ್ನು ನೀಡುವುದ್ರ ಮುಖೇನ ಭಾರತದ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ನೀಡಬೇಕು. ತನ್ಮೂಲಕ ರಾಷ್ಟ್ರದ ರಾಜಧಾನಿ ದೆಹಲಿ ಇವತ್ತು ನಮ್ಮ ಭಾರತ ಸರ್ಕಾರಕ್ಕೆ ವ್ಯಾಪ್ತಿಗೆ ಬಂದರೆ ನನಗನ್ನಿಸ್ತದೆ ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮಧ್ಯಪ್ರದೇಶದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಗುಜರಾತಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹೀಗೆ 10 ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಜೊತೆಯಲ್ಲಿ ದೇಶ ವಿದೇಶ ರಾಷ್ಟ್ರ ನೋಡ್ತಕ್ಕಂಥ ಒಂದೇ ಒಂದು ನಗರ ಅದು ದೆಹಲಿ. ಇವತ್ತಿನ ದೆಹಲಿಯನ್ನು ಏನು ಜನ ನೀವೆಲ್ಲ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಕಳಿಸಿದ ತಕ್ಷಣ 2-3 ವರ್ಷದಲ್ಲೇ ಅಭಿವೃದ್ಧಿಯ ಗಾಳಿ ಬೀಸ್ತದೆ. ರಾಷ್ಟ್ರಕ್ಕೆ ದೆಹಲಿಯು ಕೂಡ ಪ್ರಮುಖವಾದ ಒಂದು ಸ್ಥಾನ ಆಗ್ತದೆ. ಇಲ್ಲಿರ್ತಕ್ಕಂಥ ಬಹುತೇಕ ಸಾಮಾನ್ಯರಿಗೆ ನೋವನ್ನು ಅನುಭವಿಸ್ತಕ್ಕಂಥವ್ರಿಗೆ ನಾನು 2-3 ಕಡೆನೇ ಹೋಗಿದ್ದೆ. ನಮ್ಮ ಹಳ್ಳಿಗಳಿಗಿನ್ನ ಕೊನೆಯ ಹಂತದಲ್ಲಿದೆ. 10 ವರ್ಷಗಳಿಂದ ಕೇಜ್ರಿವಾಲ್ರವರು ಸುಳ್ಳನ್ನು ಹೇಳ್ಕೊಂಡು ಏನು ಇವತ್ತು ಅಣ್ಣಾ ಹಜಾರೆ ಅವರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಜನ ಇವತ್ತು ಸುಳ್ಳಿನ ರಾಜನಾಗಿದ್ದಾರೆ. ಅಂಥ ಸುಳ್ಳನ್ನು ಹೇಳ್ತಕ್ಕಂಥ ಜನರಿಗೆ ಈಗಾಗಲೇ ಜನ ತೀರ್ಮಾನ ಮಾಡ್ತಾಯಿದ್ದಾರೆ. ಮೋದಿಯವರ ಅಭಿವೃದ್ಧಿಯನ್ನು ನೋಡಿದ್ದಾರೆ. ಮೋದಿಜಿಯವರನ್ನು ಏನು ರಾಷ್ಟ್ರದ ಪ್ರಧಾನಿ ಮಾಡಿರ್ತಕ್ಕಂಥ ಜನ ದೆಹಲಿಯನ್ನು ಕೂಡ ಅವ್ರ ತೆಕ್ಕೆಗೆ ಕೊಟ್ಟಿದ್ದೆ. ಆದರೆ ದೆಹಲಿಯೂ ಕೂಡ ತುಂಬ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನುವ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮತವನ್ನು ನೀಡಿ ದೆಹಲಿಯಲ್ಲೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರ ಮುಖೇನ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಚುನಾವಣೆ ಈ ಬಾರಿ ತ್ರಿಕೋನ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಕಾಂಗ್ರೆಸ್ ಕೂಡ ಭಾಳಷ್ಟು ಪೈಪೋಟಿಯನ್ನು AAPಗೆ ಕೊಡ್ತಾ ಇದೆ. ಅದೇ ರೀತಿ BJP ಕೂಡ ಭಾಳ ಮುಂದಾಳತ್ವದಲ್ಲಿ ಈ ಒಂದು ಕ್ಯಾಂಪೇನನ್ನು ಕೂಡ ನಡೆಸ್ತಾರೆ. ನೋಡಿ, AAP ಏನು ಮಾಡ್ತಾಯಿದೆ, ಕಾಂಗ್ರೆಸ್ ಏನು ಮಾಡ್ತಾಯಿದೆ ಅನ್ನೋದಕ್ಕಿಂತ ಜನ ಬದಲಾವಣೆ ಬಯಸಿದ್ದಾರೆ. 10 ವರ್ಷದಲ್ಲಿ ಕೇಜ್ರಿವಾಲ್ರು ಯಾವ ಉದ್ದೇಶದಿಂದ ಕೇಜ್ರಿವಾಲ್ರಿಗೆ 2-3 ಸಾರಿ ಜನ ಓಟ್ ಕೊಟ್ಟರೋ ಆ ಉದ್ದೇಶ ಇವತ್ತಿಲ್ಲ. ಜನ ಭ್ರಮನಿರಸನಾಗಿದ್ದಾರೆ, ನಿರಾಸೆ ಆಗಿದ್ದಾರೆ. ಮೋದಿಯವರು 10 ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ದಾರೆ ಅದೇ ರೀತಿ ದೆಹಲಿಯನ್ನು ಕೂಡ ಮುಂದುವರಿಸ್ತಾರೆ ಅನ್ನುವ ನಂಬಿಕೆಯಿಂದ ಈ ಸಾರಿ ಭಾಜಪಗೆ ಮತವನ್ನು ನೀಡ್ತಾರೆ. AAP ಅವರು ಉಚಿತವಾಗಿ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ BJP ಏನನ್ನು ಕೊಡ್ತಾ ಇದೆ ಭರವಸೆಗಳಾಗಿ ಏನು ನೋಡಿ, ಅವರು ಏನು ಭರವಸೆ ಕೊಟ್ಟಿರೋದಲ್ಲ, ಮತ್ತೊಂದಲ್ಲ, ಇನ್ನೊಂದು ಬಣ್ಣ ಕೇಜ್ರಿವಾಲ್ ಅವರ ಮತ್ತೊಂದು ಮುಖ ಗೊತ್ತಾಗಿದೆ ಜನಕ್ಕೆ. ನಾನು ಮೊನ್ನೆ ಒಂದು ಪೌರ ಕಾರ್ಮಿಕರ ಕಾಲೋನಿಗೆ ಹೋಗಿದ್ದೆ. ನಮ್ಮ ಪರ್ಕೆ ಹಿಡ್ಕೊಂಡು ನಮ್ಮನೇನೆ ಗುಡಿಸ್ಬಿಟ್ರು, ಜನಕ್ಕೇನು ಮಾಡಲಿಲ್ಲ ಇವರು ಅನ್ನೋ ಮಾತನ್ನು. ನಮ್ಮ ಪರ್ಕೆ ಸಿಂಬಲ್ ನಮ್ಮದು, ಗುಡಿಸ್ಕೊಂಡವ್ರು ಅವರು. ಅಂತ ಗುಡಿಸ್ಕೊಳ್ಳೋಂಥ ವ್ಯಕ್ತಿ ಈಗಾಗಲೇ ನಮ್ಗೆ ಗೊತ್ತಿರೋದ್ರಿಂದ ಅಂಥ ವ್ಯಕ್ತಿಗೆ ನಾವು ಇನ್ಮೇಲೆ ಓಟ್ ಹಾಕೋಲ್ಲ. ಮೋದಿಯವರ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಕೈ ಜೋಡಿಸ್ತೀವಿ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಉದಾಹರಣೆ. ಬೇಕಾದ್ರೆ ನೀವು ಬರ್ತೀರಂದರೆ ನಾನು ಇವಾಗೇ ಕರ್ಕೊಂಡು ಹೋಗ್ತೀನಿ. ಸರ್, ಪ್ರಮುಖವಾಗಿ ಈ ಬಾರಿಯ ಕೇಂದ್ರ ಬಜೆಟ್ ಏನಿದೆ, ಕೇಂದ್ರ ಬಜೆಟ್ ಡೆಲ್ಲಿಯ ಚುನಾವಣೆಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾಟ್ ಓನ್ಲಿ ಡೆಲ್ಲಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಭಾರತ ದೇಶ, ಅದಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ
ನೂರಾರು ವರ್ಷದಿಂದ ಆಗದೇ ಇರ್ತಕ್ಕಂಥ ಪ್ರಮುಖವಾದ ಅನೇಕ ವಿಚಾರಗಳನ್ನು ಈ ಸಾರಿ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರ ಜೀವನದಲ್ಲಿ ಒಳ್ಳೆ ಅವ್ರಿಗೆ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಇನ್ನೂ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಯಾವುದೇ ವರ್ಗವನ್ನು ಗಮನಿಸೋದ್ರ ಜೊತೆಯಲ್ಲಿ ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ನಾವು ಪ್ರಯೋಗ ಮಾಡ್ಬೋದು ಅನ್ನೋದನ್ನು ಮಾಡಿದ್ದಾರೆ. ಆ ಪ್ರಯೋಗ ವಿಶ್ವವೇ ಇವತ್ತು ಮೆಚ್ಕೊಳ್ಳುವಂಥ ಒಂದು ಕೆಲಸ ಆಗ್ತಾಯಿದೆ. ನಾನು 8 ತಿಂಗಳಾಯಿತು ಇಲ್ಲಿಗೆ ಡೈಲಿಗೆ ಬಂದು ಲೋಕಸಭಾ ಸದಸ್ಯನಾಗಿ. ನಾನು ಅವತ್ತಿಂದ ಗಮನಿಸ್ತಾನೇ ಇದ್ದೀನಿ. ಒಂದಲ್ಲ ಒಂದು ವಿದ್ಯೆಯಲ್ಲಿ ತಾನು ಭಾರತ ದೇಶದಲ್ಲಿ ಇದ್ದರೂ ಕೂಡ ನನ್ನ ತಾಯ್ನಾಡು ಕನ್ನಡಿಗರು ನಾವು ಅನ್ನೋದನ್ನು ಕೇವಲ ಅವನ ಜೊತೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಕರ್ನಾಟಕದಿಂದ ಬಂದಿರತಕ್ಕಂಥ ಸಹಸ್ರಾರು ಕುಟುಂಬಗಳಿಗೆ ಒಂದು ರೀತಿ ಬಾಗಿಲಾಗಿದ್ದಾರೆ. ನಾನು ಏನೇ ಇದ್ದರೂ ಕೂಡ ನಾವು ನೀವೆಲ್ಲ ಜೊತೆಯಲ್ಲಿದ್ದೀವಿ, ಕನ್ನಡ ಸಂಘ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದಿವಂಗತ ಅನಂತಕುಮಾರ್ ಅವರನ್ನು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತಾ ಇರ್ತಾರೆ. ಈ ಒಂದು ಕೃತಜ್ಞತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಕನ್ನಡ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ನನಗೆ ಬೆಳಿಗ್ಗೆ ದೂರವಾಣಿ ಮುಖೇನ ಹೇಳಿದ್ರು, ನಾನು ನಾಂಗ್ಲೋಯಿ ಎನ್ನುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇದ್ದೆ. ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಬಂದಾದಮೇಲೆ ಇಲ್ಲಿ ನೋಡಿದ್ರೆ ಒಂದು ಗಂಟೆಗೂ ಮೇಲ್ಪಟ್ಟು ನಾನು ಕೂಡ ಕರ್ನಾಟಕದಲ್ಲಿ ಇದ್ದೀನಿ ಅನ್ನುವ, ಬೆಂಗಳೂರಿನಲ್ಲಿ ಇದ್ದೀನಿ ಅನ್ನೋ ಒಂದು ಆಸೆ ಆಯಿತು, ಆನಂದ ಆಯಿತು. ಆದ್ದರಿಂದ ಈ ಒಂದು ಚುನಾವಣೆಯಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿ ಭಾರತದ ಅವಿಭಾಜ್ಯ ಅಂಗ. ಇಲ್ಲಿ ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವದ ಭೂಪಟದಲ್ಲಿ ಭಾರತವನ್ನು 2-3ನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಎಲ್ಲ ಅಭಿವೃದ್ಧಿಯನ್ನು ಭವ್ಯ ಭಾರತದ ಭವಿಷ್ಯ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಅಂಥ ಅವರ ನಾಯಕತ್ವದಲ್ಲಿ ದೆಹಲಿ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಕನ್ನಡಿಗರಾದ ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವರು, ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನತೆಯನ್ನು ನೀಡುವುದ್ರ ಮುಖೇನ ಭಾರತದ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ನೀಡಬೇಕು. ತನ್ಮೂಲಕ ರಾಷ್ಟ್ರದ ರಾಜಧಾನಿ ದೆಹಲಿ ಇವತ್ತು ನಮ್ಮ ಭಾರತ ಸರ್ಕಾರಕ್ಕೆ ವ್ಯಾಪ್ತಿಗೆ ಬಂದರೆ ನನಗನ್ನಿಸ್ತದೆ ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮಧ್ಯಪ್ರದೇಶದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಗುಜರಾತಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹೀಗೆ 10 ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಜೊತೆಯಲ್ಲಿ ದೇಶ ವಿದೇಶ ರಾಷ್ಟ್ರ ನೋಡ್ತಕ್ಕಂಥ ಒಂದೇ ಒಂದು ನಗರ ಅದು ದೆಹಲಿ. ಇವತ್ತಿನ ದೆಹಲಿಯನ್ನು ಏನು ಜನ ನೀವೆಲ್ಲ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಕಳಿಸಿದ ತಕ್ಷಣ 2-3 ವರ್ಷದಲ್ಲೇ ಅಭಿವೃದ್ಧಿಯ ಗಾಳಿ ಬೀಸ್ತದೆ. ರಾಷ್ಟ್ರಕ್ಕೆ ದೆಹಲಿಯು ಕೂಡ ಪ್ರಮುಖವಾದ ಒಂದು ಸ್ಥಾನ ಆಗ್ತದೆ. ಇಲ್ಲಿರ್ತಕ್ಕಂಥ ಬಹುತೇಕ ಸಾಮಾನ್ಯರಿಗೆ ನೋವನ್ನು ಅನುಭವಿಸ್ತಕ್ಕಂಥವ್ರಿಗೆ ನಾನು 2-3 ಕಡೆನೇ ಹೋಗಿದ್ದೆ. ನಮ್ಮ ಹಳ್ಳಿಗಳಿಗಿನ್ನ ಕೊನೆಯ ಹಂತದಲ್ಲಿದೆ. 10 ವರ್ಷಗಳಿಂದ ಕೇಜ್ರಿವಾಲ್ರವರು ಸುಳ್ಳನ್ನು ಹೇಳಿಕೊಂಡು ಏನು ಇವತ್ತು ಅಣ್ಣಾ ಹಜಾರೆ ಅವರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಜನ ಇವತ್ತು ಸುಳ್ಳಿನ ರಾಜನಾಗಿದ್ದಾರೆ. ಅಂಥ ಸುಳ್ಳನ್ನು ಹೇಳ್ತಕ್ಕಂಥ ಜನರಿಗೆ ಈಗಾಗಲೇ ಜನ ತೀರ್ಮಾನ ಮಾಡ್ತಾಯಿದ್ದಾರೆ. ಮೋದಿಯವರ ಅಭಿವೃದ್ಧಿಯನ್ನು ನೋಡಿದ್ದಾರೆ. ಮೋದಿಜಿಯವರನ್ನು ಏನು ರಾಷ್ಟ್ರದ ಪ್ರಧಾನಿ ಮಾಡಿರ್ತಕ್ಕಂಥ ಜನ ದೆಹಲಿಯನ್ನು ಕೂಡ ಅವ್ರ ತೆಕ್ಕೆಗೆ ಕೊಟ್ಟಿದ್ದೆ. ಆದರೆ ದೆಹಲಿಯೂ ಕೂಡ ತುಂಬ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನುವ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮತವನ್ನು ನೀಡಿ ದೆಹಲಿಯಲ್ಲೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರ ಮುಖೇನ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಚುನಾವಣೆ ಈ ಬಾರಿ ತ್ರಿಕೋನ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಕಾಂಗ್ರೆಸ್ ಕೂಡ ಭಾಳಷ್ಟು ಪೈಪೋಟಿಯನ್ನು AAPಗೆ ಕೊಡ್ತಾ ಇದೆ. ಅದೇ ರೀತಿ BJP ಕೂಡ ಭಾಳ ಮುಂದಾಳತ್ವದಲ್ಲಿ ಈ ಒಂದು ಕ್ಯಾಂಪೇನನ್ನು ಕೂಡ ನಡೆಸ್ತಾರೆ. ನೋಡಿ, AAP ಏನು ಮಾಡ್ತಾಯಿದೆ, ಕಾಂಗ್ರೆಸ್ ಏನು ಮಾಡ್ತಾಯಿದೆ ಅನ್ನೋದಕ್ಕಿಂತ ಜನ ಬದಲಾವಣೆ ಬಯಸಿದ್ದಾರೆ. 10 ವರ್ಷದಲ್ಲಿ ಕೇಜ್ರಿವಾಲ್ರು ಯಾವ ಉದ್ದೇಶದಿಂದ ಕೇಜ್ರಿವಾಲ್ರಿಗೆ 2-3 ಸಾರಿ ಜನ ಓಟ್ ಕೊಟ್ಟರೋ ಆ ಉದ್ದೇಶ ಇವತ್ತಿಲ್ಲ. ಜನ ಭ್ರಮನಿರಸನಾಗಿದ್ದಾರೆ, ನಿರಾಸೆ ಆಗಿದ್ದಾರೆ. ಮೋದಿಯವರು 10 ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ದಾರೆ ಅದೇ ರೀತಿ ದೆಹಲಿಯನ್ನು ಕೂಡ ಮುಂದುವರಿಸ್ತಾರೆ ಅನ್ನುವ ನಂಬಿಕೆಯಿಂದ ಈ ಸಾರಿ ಭಾಜಪಗೆ ಮತವನ್ನು ನೀಡ್ತಾರೆ. AAP ಅವರು ಉಚಿತವಾಗಿ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ BJP ಏನನ್ನು ಕೊಡ್ತಾ ಇದೆ ಭರವಸೆಗಳಾಗಿ ಏನು ನೋಡಿ, ಅವರು ಏನು ಭರವಸೆ ಕೊಟ್ಟಿರೋದಲ್ಲ, ಮತ್ತೊಂದಲ್ಲ, ಇನ್ನೊಂದು ಬಣ್ಣ ಕೇಜ್ರಿವಾಲ್ ಅವರ ಮತ್ತೊಂದು ಮುಖ ಗೊತ್ತಾಗಿದೆ ಜನಕ್ಕೆ. ನಾನು ಮೊನ್ನೆ ಒಂದು ಪೌರ ಕಾರ್ಮಿಕರ ಕಾಲೋನಿಗೆ ಹೋಗಿದ್ದೆ. ನಮ್ಮ ಪರ್ಕೆ ಹಿಡ್ಕೊಂಡು ನಮ್ಮನೇನೆ ಗುಡಿಸ್ಬಿಟ್ರು, ಜನಕ್ಕೇನು ಮಾಡಲಿಲ್ಲ ಇವರು ಅನ್ನೋ ಮಾತನ್ನು. ನಮ್ಮ ಪರ್ಕೆ ಸಿಂಬಲ್ ನಮ್ಮದು,
ಗುಡ್ಸ್ಕೊಂಡವ್ರು ಅವರು. ಅಂಥ ಗುಡ್ಸ್ಕೊಳ್ಳೋಂಥ ವ್ಯಕ್ತಿ ಈಗಾಗಲೇ ನಮ್ಗೆ ಗೊತ್ತಿರೋದ್ರಿಂದ ಅಂಥ ವ್ಯಕ್ತಿಗೆ ನಾವು ಇನ್ಮೇಲೆ ಓಟ್ ಹಾಕೋಲ್ಲ. ಮೋದಿಯವರ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಕೈ ಜೋಡಿಸ್ತೀವಿ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಉದಾಹರಣೆ. ಬೇಕಾದ್ರೆ ನೀವು ಬರ್ತೀರಂದರೆ ನಾನು ಇವಾಗೆ ಕರ್ಕೊಂಡು ಹೋಗ್ತೀನಿ. ಸರ್, ಪ್ರಮುಖವಾಗಿ ಈ ಬಾರಿಯ ಕೇಂದ್ರ ಬಜೆಟ್ ಏನಿದೆ, ಕೇಂದ್ರ ಬಜೆಟ್ ಡೆಲ್ಲಿಯ ಚುನಾವಣೆಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾಟ್ ಓನ್ಲಿ ಡೆಲ್ಲಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಭಾರತ ದೇಶ. ಅದಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ನೂರಾರು ವರ್ಷದಿಂದ ಆಗದೇ ಇರ್ತಕ್ಕಂಥ ಪ್ರಮುಖವಾದ ಅನೇಕ ವಿಚಾರಗಳನ್ನು ಈ ಸಾರಿ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರ ಜೀವನದಲ್ಲಿ ಒಳ್ಳೆ ಅವ್ರಿಗೆ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಇನ್ನೂ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಯಾವುದೇ ವರ್ಗವನ್ನು ಗಮನಿಸೋದ್ರ ಜೊತೆಯಲ್ಲಿ ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ನಾವು ಪ್ರಯೋಗ ಮಾಡ್ಬೋದು ಅನ್ನೋದನ್ನು ಮಾಡಿದ್ದಾರೆ. ಆ ಪ್ರಯೋಗ ವಿಶ್ವವೇ ಇವತ್ತು ಮೆಚ್ಕೊಳ್ಳುವಂಥ ಒಂದು ಕೆಲಸ ಆಗ್ತಾಯಿದೆ.